ಕೆಸೆಟ್ ಓದ್ಗೆ ಯಾವ್ಯಾವ ಬುಕ್ಗಳನ್ನ ನಾನು ರೆಫರ್ ಮಾಡಿದ್ದೆ ಅಂತ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ನಾನು ಪೇಪರ್ 1ಗಾಗಿ ಸನ್ಸ್ಟಾರ್ ಪಬ್ಲಿಕೇಶನ್ನ ಮಾರ್ಗದರ್ಶಿ ಪುಸ್ತಕವನ್ನು ಯೂಸ್ ಮಾಡಿದೆ. ಇದರಲ್ಲಿ ಎಲ್ಲ 10 ಚಾಪ್ಟರ್ಗಳು ಸಹ ಇನ್ಕ್ಲೂಡ್ ಆಗಿರುತ್ತೆ ಪೇಪರ್ 1ನಲ್ಲಿ ಇರತಕ್ಕಂಥದ್ದು. ನಂತರ ಕೆಸೆಟ್ನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇರ್ತವೆ, ಮತ್ತು UGC ನೆಟ್ದು ಸಹ ಅಷ್ಟೇ. ಇದನ್ನು ನಾನು ಬೆಂಗಳೂರಲ್ಲಿ ಅವಿನಿ ರೋಡಲ್ಲಿ ತಗೊಂಡಿದ್ದೆ. ನಂತರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಾಗಿ ಡಾಕ್ಟರ್ ನೇತಿ ಸೋಮಶೇಖರ್ ಅವ್ರದ್ದು ಈ ಬುಕ್ನ ರೆಫರ್ ಮಾಡಿದ್ದೆ ನಾನು. ಈ ಬುಕ್ಕು ಫುಲ್ಲು ಎಲ್ಲ ಟಾಪಿಕ್, ಯಾವ್ಯಾವ ಟಾಪಿಕ್ ಇದೆ ಎಲ್ಲ ಟಾಪಿಕ್ಕು ಸಹ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ನಾನು ಡೆವಲಪ್ಮೆಂಟ್ ಎಕನಾಮಿಕ್ಗಾಗಿ HRK ಅವರ ಈ ಬುಕ್ನ ರೆಫರ್ ಮಾಡಿದ್ದೆ. ಮತ್ತು ನಾನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕಾಗಿ HRK ಅವರ ಈ ಬುಕ್ನ ರೆಫರ್ ಮಾಡಿದ್ದೆ. ನಂತರ ಸಾರ್ವಜನಿಕ ಅರ್ಥಶಾಸ್ತ್ರಕ್ಕಾಗಿ ಈ ಬುಕ್ನ ರೆಫರ್ ಮಾಡಿದ್ದೆ. ಮತ್ತು ಇಂಡಿಯನ್ ಎಕನಾಮಿಕ್ಗಾಗಿ ನಾನು ಈ ಬುಕ್ಕು ಮತ್ತು ಸ್ಪರ್ಧಾ ವಿಜೇತರವರ ಈ ಬುಕ್ನ ನಾನು ರೆಫರ್ ಮಾಡಿದ್ದೆ. ನಂತರ ಈ ಸ್ಟ್ಯಾಟಿಸ್ಟಿಕ್ಕು ಮತ್ತು ಮ್ಯಾಥಮೆಟಿಕ್ಸ್ಗಾಗಿ ನಾನು ಇವನ್ನ ರೆಫರ್ ಮಾಡಿದ್ದೆ. ಇವು ಏನಪ್ಪ ಅಂತಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಕೀ ಪಾಯಿಂಟ್ಸ್ ಮಾಡ್ಕೊಂಡಿರುವಂಥದ್ದನ್ನ ಇದನ್ನ ರೆಫರ್ ಮಾಡಿದ್ದೆ. ಮತ್ತು ನನ್ನ ಹತ್ರ ಮ್ಯಾಕ್ರೋ ಎಕನಾಮಿಕ್ಗೆ ನನ್ನ ಹತ್ರ ಬುಕ್ ಇಲ್ಲದೆ ಇರೋ ಕಾರಣ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ನೋಟ್ಸ್ ಮಾಡ್ಕೊಂಡಿರುವಂಥ ಅದನ್ನೇ ನಾನು ಯೂಸ್ ಮಾಡಿಕೊಂಡೆ. ಮತ್ತು ಸ್ವಲ್ಪ ಆನ್ಲೈನ್ ಸೋರ್ಸಸ್ನ ಯೂಸ್ ಮಾಡಿಕೊಂಡೆ ಗೈಸ್. ನೀವು ಅಷ್ಟೇ, ಇವಾಗ ಎಲ್ಲದಕ್ಕೂ ದುಡ್ಡು ಹಾಕಕ್ಕೆ ಸಾಧ್ಯ ಆಗಲ್ಲ, ಅದರಿಂದ ಆನ್ಲೈನ್ ಸೋರ್ಸ್ನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ ಗೈಸ್.